ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಜನ ಬಂಗಾರಮ್ಮ ಇದ್ದಾಗ ಬಂಗಾರಮ್ಮನ ನೋಡಿ ಓಟ್ ಹಾಕ್ತಿದ್ರು. ಈಗ ಪಕ್ಷ ನೋಡ್ತಾರೆ. ಪಕ್ಷದಲ್ಲಿ ನಿಂತಿರೋ ನನ್ನನ್ನು ನೋಡ್ತಾರೆ. ಅಕ್ಕಪಕ್ಕ ನಿಲ್ಲೋರು ಯಾರು ಇಲ್ಲ ಅಂದ್ರೆ ಜನ ವಿಧಿ ಇಲ್ಲದೆ ನನಗೆ ಓಟ್ ಹಾಕ್ಬೇಕು. ಒಂದ್ ವೇಳೆ ನಿಮ್ ವಿರುದ್ಧ ಬೇರೆ ಯಾರಾದ್ರೂ ನಿಲ್ತಾರೆ ಅಂದ್ರೆ ಅವಾಗ ನೀವೇನ್ ಮಾಡ್ತೀರಾ? ಈ ಊರಲ್ಲಿ ನನ್ನ ವಿರುದ್ಧ ನಿಲ್ಲೋ ತಾಕತ್ತು ಯಾರಿಗಿದೆ? ತಾಕತ್ತಿಲ್ಲ ಅಂತ ಹೇಳ್ದಾರ ಯಾರು? ಇವನು ಯಾಕೆ ಇಲ್ಲಿಗೆ ಬಂದ? ತಾಕತ್ತಿಲ್ಲ ಅಂತ ಹೇಳ್ದವ್ರ ಯಾರು? ನನ್ ಬಂಗಾರ ಇಲ್ಲ ಅಂದಿದ್ ಮಾತ್ರಕ್ಕೆ ಅವ್ರ ಕುರ್ಚಿನಾಗ ಯಾರು ಬೇಕಾದ್ರೆ ಕುತ್ಕೋಬೋದನ್ನೋ ಭ್ರಮೆ ಬೇಡ. ನನ್ ಬಂಗಾರ ಯಾರು ಗತಿ ಇಲ್ದಂಗೆ ಈ ಭೂಮಿ ಮ್ಯಾಕಿಂದ ಹೋಗಿಲ್ಲ. ಅವ್ರು ಇಲ್ಲ ಅಂದ್ರೂ ಅವ್ರ ಆಸೆ ಇಟ್ಕೊಂಡಿರೋ ಇಲ್ಲಿ ಸಾನ ಜನ ಅವ್ರೆ. ಸುಮ್ಮನೆ ಮಾತಾಡಕ್ ಬರುತ್ತೆ ಅಂತ ಏನೇನೋ ಮಾತಾಡ್ಬೇಡ ಕಂಟಿ. ಎಲೆಕ್ಷನ್ ಅಲ್ಲಿ ನಿಮ್ ಕಡೆ ನಿಲ್ಲೋ ತಾಕತ್ತು ಯಾರಿಗಿದೆ? ಏನ್ ಕಂಟಿ, ನಿಮ್ ತಾಯಿ ಜಾಗಕ್ಕೆ ನೀನೇ ನಿಂತ್ಕೋಬೇಕು ಅಂತಿದೀಯಾ? ತಮಾಷೆ ಮಾಡ್ಬೇಡಿ ಅಧ್ಯಕ್ಷರೇ. ಓದಕ್ ಬರ್ದಿರೋರೆಲ್ಲ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಜನರ ಸೇವೆ ಮಾಡ್ತಾರಾ? ಏ ರಾಧಾ, ನಿಂದೆಷ್ಟಿದೆಯೋ ಅಷ್ಟನ್ನ ನೋಡ್ಕೋ. ಅಷ್ಟನ್ನ ಮಾತ್ರ ಮಾತಾಡು. ನನ್ ಗಂಡನ ಬಗ್ಗೆ ಮಾತಾಡೋ ಯಾವ ಯೋಗ್ಯತೆನೂ ನಿನ್ಗಿಲ್ಲ. ನಾನೇನ್ ತಪ್ಪಾಗಿ ಮಾತಾಡ್ತಿಲ್ಲ ಸ್ನೇಹ. ಕಂಟಿ ಓದು ಬರಹ ಗೊತ್ತಿಲ್ಲ, ಅನಕ್ಷರಸ್ಥ ಅಂತ ಮನವರಿಕೆ ಮಾಡ್ತಿದ್ದೀನಿ. ನಾನ್ ನಿನ್ ತರ ಕುತಂತ್ರಿ ಅಲ್ಲ. ಜಾಗ ಸಿಕ್ಕಿದ ಕೂಡಲೇ ಟವಲ್ ಹಾಕ್ಬಿಟ್ಟು ನಾನ್ ಕೊಡ್ತೀನಿ ಅನ್ನಕ್ಕೆ. ಎಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದನ್ನೋ ವಿವೇಕ ನಿನ್ಗಿಂತ ಸಾನೆ ನನಗೆ ಅದೇ. ನಾನ್ ನಿನ್ಗೆ ನೋವು ಮಾಡ್ಬೇಕು ಅಂತ ಹಾಗೆ ಹೇಳಿಲ್ಲ ಕಂಟಿ. ನನ್ ವಿರುದ್ಧ ನಿಲ್ಲೋ ತಾಕತ್ತಿದೆ ಅಂದಲ್ಲ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೆ. ಹೌದು, ನೀನ್ ನಿಲ್ಲಿಲ್ಲ ಅಂದ್ರೆ ಬೇರೆ ಯಾರು ನಿಲ್ತಾರೆ? ನನ್ ಬಂಗಾರನ ಸ್ಥಾನದಾಗೆ ಸ್ನೇಹ ಅವ್ರು ನಿಲ್ತಾರೆ.